ಇಡಿ ಅಧಿಕಾರಿಗಳು ವಿಧಾನಸೌಧಕ್ಕೆ ಬಂದಿದ್ದಾರೆ. ವಿಧಾನಸೌಧಕ್ಕೆ ಇಡಿ ಅಧಿಕಾರಿಗಳು ಬಂದ ಕೂಡಲೇ ವಿಧಾನಸೌಧದಿಂದ ದದ್ದಲ್ ಎಸ್ಕೇಪ್ ಆಗಿದ್ದಾರೆ. ಬಸನಗೌಡ ದದ್ದಲ್ ಇವತ್ತು ಇಡಿ ವಿಚಾರಣೆಗೆ ಹಾಜರಾಗಬೇಕಿತ್ತು 11 ಗಂಟೆಗೆ. ನನಗೆ ಯಾವ ನೋಟಿಸ್ ಕೂಡ ಬಂದಿಲ್ಲ ಅಂತ ಇವತ್ತು ಮತ್ತೊಮ್ಮೆ ಪುನರುಚ್ಚರಿಸಿದರು. ಆದರೆ ಇಡಿ ಅಧಿಕಾರಿಗಳು ಇವತ್ತು ವಿಧಾನಸೌಧಕ್ಕೆ ಬಂದಿದ್ದಾರೆ. ಸ್ಪೀಕರ್ ಕಚೇರಿ ಬಳಿ ಅವರು ಠಿಕಾಣಿ ಹೂಡಿದ್ದಾರೆ. ಈ ಸಂದರ್ಭದಲ್ಲೇ ದದ್ದಲ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಪೀಕರ್ ಮತ್ತು ಸಿಎಂ ಜೊತೆ ಚರ್ಚಿಸಿ ಅಲ್ಲಿಂದ ನಿರ್ಗಮಿಸಿದ್ದಾರೆ ದದ್ದಲ್. ಇವತ್ತು ಬೆಳಗ್ಗೆ ವಿಧಾನಸೌಧಕ್ಕೆ ಬಂದಾಗಲೂ ಕೂಡ ನನಗೆ ಇಡಿಯಿಂದ ಯಾವುದೇ ನೋಟಿಸ್ ಬಂದಿಲ್ಲ ಅಂತ ಪುನರುಚ್ಚರಿಸಿದ್ರು. ನಿನ್ನೆನೂ ಅದನ್ನೇ ಹೇಳಿದರು, ಇವತ್ತು ಅದನ್ನೇ ಹೇಳಿದರು. ಆದರೆ ಯಾವಾಗ ಇಡಿ ಅಧಿಕಾರಿಗಳು ನೇರವಾಗಿ ವಿಧಾನಸೌಧಕ್ಕೆ ಬಂದರೋ ಬಂಧನ ಭೀತಿಯಿಂದ ದದ್ದಲ್ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಅಂತಕ್ಕಂಥ ಮಾಹಿತಿ ಬರ್ತಾ ಇದೆ. ಹಾಗೆ ನೋಡೋಕೆ ಹೋದರೆ ವಿಧಾನಸಭಾ ಅಧಿವೇಶನ ನಡೀತಾ ಇದೆ. ಅಧಿವೇಶನದಲ್ಲಿ ಪಾಲ್ಗೊಳ್ಳೋದಕ್ಕೆ ದದ್ದಲ್ ಬಂದಿದ್ದರು. ಬಟ್ ಇಡಿ ಅಧಿಕಾರಿಗಳು ಬರ್ತಾ ಇದ್ದ ಹಾಗೇನೆ ವಿಧಾನಸೌಧದಿಂದ ಕಾಲ್ ಕಿತ್ತಿದ್ದಾರೆ. ಬಸನಗೌಡ ದದ್ದಲ್ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ. ಇವತ್ತು ಅವರು ಸೆಷನ್ನಲ್ಲಿ ಪಾಲ್ಗೊಂಡಿದ್ದಂತಹ ಸಂದರ್ಭದಲ್ಲೇ ಇಡಿ ಅಧಿಕಾರಿಗಳು ಬಂದಿದ್ದಾರೆ. ಸೊ ಹಾಗಾದರೆ ಇಡಿ ಅಧಿಕಾರಿಗಳು ದದ್ದಲ್ ಅವರನ್ನು ಬಂಧಿಸಬೇಕು ಅನ್ನೋ ನಿರ್ಧಾರಕ್ಕೆ ಬಂದೇ ವಿಧಾನಸೌಧಕ್ಕೆ ಬಂದ್ರ? ಅದು ಕೂಡ ಅನುಮಾನ ಮೂಡ್ತಾ ಇದೆ. ಅವರೇನೋ ಬಹಳ ತುಂಬ ಡಿಫೆಂಡಿಂಗ್ ಆಗಿ ಆ್ಯಕ್ಟ್ ಮಾಡಿದರು ದದ್ದಲ್ ಅವರು. ಹೆಂಗಿದ್ರು 10 ದಿನ ಸೆಷನ್ ನಡೆಯುತ್ತೆ. ಈ ಸಂದರ್ಭದಲ್ಲಿ ಬಂಧನ ಮಾಡಬೇಕು ಅಂದರೆ ಸ್ಪೀಕರ್ ಅವರ ಅನುಮತಿ ಬೇಕು. ಸೊ 10 ದಿನ ನನ್ನನ್ನು ಯಾರೂ ಬಂಧನ ಮಾಡಲ್ಲ ಅಂತಕ್ಕಂಥ ವಿಶ್ವಾಸದಲ್ಲಿ ಅವರಿದ್ದರು. ಬಟ್ ಯಾವಾಗ ಇಡಿ ಅಧಿಕಾರಿಗಳು ಇವತ್ತು ವಿಧಾನಸೌಧಕ್ಕೆ ಬಂದರೋ ಆ ಸಂದರ್ಭದಲ್ಲಿ ಸ್ಪೀಕರ್ ಮತ್ತು ಸಿಎಂ ಅವ್ರ ಜೊತೆ ಮಾತನಾಡಿ ಅಲ್ಲಿಂದ ಅವರು ಎಸ್ಕೇಪ್ ಆಗಿದ್ದಾರೆ. ಅಲ್ಲಿ ಇನ್ನೂ ಒಂದು ಅನುಮಾನ ಮೂಡ್ತಾ ಇದೆ. ಹಾಗಾದರೆ ಸ್ಪೀಕರ್ ಮತ್ತು ಸಿಎಂ ಅವರನ್ನು ಹೋಗೋದಕ್ಕೆ ಅನುಮತಿ ಕೊಟ್ರಾ? ಸ್ಪೀಕರ್ ಮತ್ತು ಸಿಎಂಗೆ ಈಗಾಗಲೇ ಇಡಿ ಅಧಿಕಾರಿಗಳು ಅಲ್ಲಿಗೆ ಬಂದಿರತಕ್ಕಂಥದ್ದು ಗೊತ್ತಿತ್ತಾ? ಗೊತ್ತಿದ್ದೂ ಕೂಡ ದದ್ದಲ್ನ ಎಸ್ಕೇಪ್ ಮಾಡಿಸಿದ್ರಾ? ಹೀಗೆ ಹಲವಾರು ಅನುಮಾನಗಳು ಮೂಡ್ತಾ ಇದೆ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಇಡಿ ಅಧಿಕಾರಿಗಳು ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದು ಸ್ಪೀಕರ್ ಮತ್ತು ಸಿಎಂ ಅವರು ಗೊತ್ತಿರಲಿಲ್ವಾ? ಗೊತ್ತಿದ್ದು ಕೂಡ ದದ್ದಲ್ನ ಹೊರ ಹೋಗೋದಕ್ಕೆ ಬಿಟ್ರಾ? ಹೇಗೆ ಅಂತ ಇದು? ಅರವಿಂದ್, ಪ್ರಮುಖವಾಗಿರ್ತಕ್ಕಂಥದ್ದು ದದ್ದಲ್ ರವರು ಇವತ್ತು ವಿಧಾನಸಭೆಗೆ ಆಗಮಿಸ್ತೀನಿ ಅಂತ ಬಂದ್ರು. ವಿಧಾನಸಭೆಗೆ ಒಳಗಡೆ ಹಾಜರಾಗಲಿಲ್ಲ. ಅಂದ್ರೆ ವಿಧಾನಸಭೆಯ ಮೊಗಸಾಲೆಯಲ್ಲಿ ಕೆಲವರನ್ನ ಭೇಟಿ ಮಾಡಿದ್ರು. ಗೃಹ ಸಚಿವ ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅದಾದ ಬಳಿಕ ಒಂದು ಸ್ಪೀಕರ್ ಕೊಠಡಿಗೆ ತೆರಳಿ ಸ್ಪೀಕರ್ ಅವರನ್ನು ಕೂಡ ಭೇಟಿ ಮಾಡಿದ್ರು. ಅದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕೂಡ ಬಂದಿದ್ರು. ಅಲ್ಲೂ ಕೂಡ ಭೇಟಿ ಮಾಡಿ ತದನಂತರ ತೆರಳಿರ್ತಕ್ಕಂಥದ್ದು. ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಸ್ಪೀಕರ್ ಕೊಠಡಿಗಾಗಲಿ ಮತ್ತೆ ಸ್ಪೀಕರ್ ಒಂದು ಇರ್ತಕ್ಕಂಥ ಪ್ರಿಮಿಸಸ್ಗಾಗಲಿ ಯಾರೂ ಕೂಡ ಬಂದಿಲ್ಲ. ಹಾಗಾಗಿ ಅವ್ರಿಗೆ ಮಾಹಿತಿ ಲಭ್ಯ ಆಗದೆ ಇರತಕ್ಕಂಥದ್ದು ಇರ್ಬೋದು. ಯಾಕೆಂದ್ರೆ ಇಡಿ ಅಧಿಕಾರಿಗಳು ಬಂದಿರತಕ್ಕಂಥ ಮಾಹಿತಿಯನ್ನ ಸ್ಪೀಕರ್ ಅವರ ಕಾರ್ಯದರ್ಶಿಗೆ ತಿಳಿಸಿದಂಥ ಸಂದರ್ಭದಲ್ಲಿ ಅವರು ಸ್ಪೀಕರ್ ಅವರಿಗೆ ತಿಳಿಸ್ತಾರೆ. ಆದ್ರೆ ಈಗಿರ್ತಕ್ಕಂಥದ್ದು ವಿಧಾನಸಭೆಯ ಮೊಗಸಾಲೆಯಲ್ಲಿ ಇರ್ತಕ್ಕಂಥ ಸ್ಪೀಕರ್ ಕೊಠಡಿಯಲ್ಲೇ ಸಂಧಾನ ಸಭೆ ನಡೀತಾ ಇದೆ. ಅಂದ್ರೆ ವಿಪಕ್ಷಗಳು ಮತ್ತೆ ಸಿದ್ದರಾಮಯ್ಯ ಅವರ ನಡುವೆ. ಹಾಗಾಗಿ ಆ ಒಂದು ಸ್ಪೀಕರ್ ಕೊಠಡಿ ಹತ್ರ ಯಾವುದೇ ಇಡಿ ಅಧಿಕಾರಿಗಳು ಬಂದಿಲ್ಲ. ಜೊತೆಗೆ ವಿಧಾನಸೌಧದಲ್ಲಿ ಇರ್ತಕ್ಕಂಥ ಹೊರಗಡೆ ಮೊದಲ ಮಾಡಿ ಇರ್ತಕ್ಕಂಥ ಸ್ಪೀಕರ್ ಕೊಠಡಿಯಲ್ಲೂ ಕೂಡ ಯಾವುದೇ ರೀತಿ ಇಡಿ ಅಧಿಕಾರಿಗಳಿಲ್ಲ. ಆದ್ರೆ ವಿಧಾನಸೌಧಕ್ಕೆ ಇಡಿ ಅಧಿಕಾರಿಗಳು ಬಂದಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆದ್ರೆ ಈ ಮಾಹಿತಿ ಅವ್ರಿಗೆ ಗೊತ್ತಿಲ್ಲದೆ ಇರಬಹುದು. ಇಂತಹ ಸಂದರ್ಭದಲ್ಲಿ ದದ್ದಲ್ ರವರು ಈ ಒಂದು ವಿಧಾನಸಭೆಯಿಂದ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಅಂದ್ರೆ ವಿಚಾರಣೆಗೆ ಹೋಗ್ತೀನಿ ಅಂತ ಕೆಲವರಿಗೆ ಹೇಳ್ಬಿಟ್ಟು ಹೋಗಿದ್ದಾರೆ ಅನ್ನೋ ಮಾತುಗಳು ಕೂಡ ಲಭ್ಯ ಆಗ್ತಾ ಇದೆ. ಆದ್ರೆ ವಿಚಾರಣೆಗೆ ಹೋಗ್ತೀನಿ ಎಂದವರು ಎಲ್ಲಿ ಹೋದ್ರು ದದ್ದಲ್ ಅವರು ಅನ್ನೋದೇ ಈಗ ಬಹುದೊಡ್ಡ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಜೊತೆಗೆ ಬಿಜೆಪಿ ಕೂಡ ಒಂದು ವಿಧಾನಸಭೆ ಒಳಗಡೆ ಒಂದು ರೀತಿಯಲ್ಲಿ ಪ್ರೊಟೆಸ್ಟ್ ಅನ್ನ ಕೂಡ ನಡೆಸ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸಬ್ಜೆಕ್ಟ್ ನೇ ಎತ್ಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈಗ ಸದ್ಯಕ್ಕೆ ದದ್ದಲ್ ಅವರು ಆ ಒಂದು ಗದ್ದಲದ ಒಂದು ಸೆಷನ್ ಎಲ್ಲ ಅಟೆಂಡ್ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಅವರಿಗೆ ಗೈರಾಗೋದಕ್ಕೆ ಸೂಚನೆ ಬಂದಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಬೆಳಿಗ್ಗೆಯಿಂದಲೂ ಕೂಡ ದದ್ದಲ್ ಅವರು ಸೆಷನ್ಗೆ ಅಟೆಂಡ್ ಮಾಡಿಲ್ಲ. ಕೇವಲ ಮೊಗಸಾಲೆಯಲ್ಲಿ ಅವರನ್ನ ಕೆಲ ನಾಯಕರನ್ನ ಭೇಟಿ ಮಾಡಿಕೊಂಡು ಕೆಲ ಸಚಿವರನ್ನ ಕೂಡ ಭೇಟಿ ಮಾಡಿಕೊಂಡು ಅದೇ ರೀತಿ ಒಂದು ರೀತಿಯಲ್ಲಿ ವಿಧಾನಸಭೆಯಿಂದ ತೆರಳಿರ್ತಕ್ಕಂಥದ್ದು. ಹಾಗಾಗಿ ದದ್ದಲ್ ಅವರು ಈಗ ವಿಧಾನಸೌಧದಿಂದ ಹೋಗಿರ್ತಕ್ಕಂಥದ್ದು ಯಾವ ಕಾರಣಕ್ಕಾಗಿ ಅನ್ನೋದು ಈಗ ಸಾಕಷ್ಟು ಒಂದು ರೀತಿಯಲ್ಲಿ ಚರ್ಚೆ ಆಗ್ತಾ ಇದೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿ ರವೀಶ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಈಗ ದದ್ದಲ್ಗೆ ಇಡಿ ಅಧಿಕಾರಿಗಳು ವಿಧಾನಸೌಧಕ್ಕೆ ಬಂದಿರತಕ್ಕಂಥದ್ದು ಗೊತ್ತಿದೆಯೋ ಇಲ್ವೋ?